ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ರೈತ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಉಳ್ಳಾಗಡ್ಡಿ ಒಳಗೆ ಸ್ಪ್ರೇ ಮಾಡಾಕತ್ತೀವಿ. ಯಾಕೆ ಮಾಡಾಕತ್ತೀವಿ ಅಂದ್ರೆ ಇದು ಬ್ಯಾಲ್ಸಿದಲ್ಲಿ ಇದು ಸ್ವಲ್ಪ ಕೆಂಪು ಐತ್ಲ. ಇದು ಕೆಂಪೆಲ್ಲ ಸ್ವಲ್ಪ ಕಲರ್ ಬರುವಂಗೆ ಮತ್ತು ಇದು ಹೆಡಕ್ಕೆ ಸಣ್ಣ ಐತೆ ನೋಡು. ಇದೆಲ್ಲ ಹೆಡಕ್ಕೆ ದಿಪ್ ಆಗುವಂಥದ್ದು ಎಣ್ಣೆ ತೊಗೊಂಬಂದಿವಿ. ಎಣ್ಣೆ ತೊಗೊಂಬಂದಿವಿ ಅಂದ್ರೆ ಒಂದು ರೆಂಡಮಿಲ್ ಗೋಲ್ಡ ಒಂದು ತೊಂಬೈಲ್ ಮಮ್ಮ ಚಿಟಿ ಅಲ್ಲೋ ಅಳ್ದೇವ್ರ ವರ್ದು ಹಾರ ಇನ್ನೊಂದು ಇದೇನಪ್ಪ ಹೊಲ್ಗೋರ್ದೊಂದು 250 ಗ್ರಾಮದ್ದು ಇದೈತಿ. ಅದು ಇವು ಮೂರು ಮಿಕ್ಸ್ ಮಾಡಿ ಹಾಕ್ತೀವಿ. ಇದರಿಂದ ಸ್ವಲ್ಪ ಹೆಡಕ್ಕೆ ಎಲ್ಲ ದಿಪ್ಪ ಆಕತಿ. ಮತ್ತು ಈ ಸಣ್ಣ ಒಗಿ ಇರ್ತಾವ ಮ್ಯಾಗ ಬರ್ತಾವಂತ ಅಂದಾನವ. ಮತ್ತು ಇದು ಭಾಳ ನೆತ್ ಸುಟ್ಟತ್ ನಮ್ದು. ಇದೆಲ್ಲ ಹಿಂಗೆ ನೆತ್ ಸುಟ್ಟತಿ. ಸ್ವಲ್ಪ ಕಲರ್ ಸ್ವಲ್ಪ ಡೌನ್ ಆದತಿ. ಅದ ಕಾರಣ ಸ್ಪ್ರೇ ಮಾಡ್ಕೊಳಕ್ತೀವಿ. ಎಷ್ಟು ಚರಿಗೆ ಮಮ್ಮ? 7 ಚರಿಗೆ. ಇದು 9 ಚರಿಗೆ. ಹಾಂ 9 ಚರಿಗೆ ನೀರು ಹೇಳೋಣ. ನಾವು 8 ಮಾಡ್ಕೋತೀವಿ ನೋಡ್ರಿ. ಇಲ್ಲೆಲ್ಲ ಸ್ವಲ್ಪ ಇದು ಬೇರ್ನು ಅಳಗಾಡತಿ. ಹಿಂಗಾಗಿ ಅದಕ್ಕೆಲ್ಲ ಸ್ಟ್ರಾಂಗ್ ಆಗತ್ತೆ ತಂದಾರ. ಅದಕ್ಕಾಗಿ ಹೊಡ್ಯಾಕ್ತೀವಿ. ಅದನ್ನು ಹೆಂಗೆ ಇದು ಮೊದಲನೇದಾಗಿ ಪ್ರೂದರ್ ಅಂತೇಳಿ ಇದು ಒಂದು ಕೀಟನಾಶಕ ಆಗೈತಿ. ಇದನ್ನು ಈರುಳ್ಳಿ ಬೆಳೆಯಲ್ಲಿ ತಪ್ಪಲಿನಲ್ಲಿ ಥ್ರಿಪ್ಸ್ ಎಂಬ ಕೀಟನಾಶಕ ಇರುತ್ತಲ್ಲ ಅದನ್ನು ಹೋಗ್ಲಾಡ್ಸಕ್ಕೆ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಯಾವುದಪ್ಪ ಅಂದ್ರೆ ಬಿಳಿ ಸ್ಲಿವರ್ ರಂಧ್ರಗಳ ಕೋಶ ಹಾನಿ ಉಂಟು ಮಾಡುತ್ತಲ್ಲ ಆ ಕೀಟಗಳ, ಮತ್ತು ರಕ್ತದ ಕಪ್ಪು ಚುಕ್ಕೆಗಳು ಇರ್ತಾವಲ್ಲ ಅದು ಎಲೆ ಒಣಗ್ತಿರೋದಲ್ಲ ಮ್ಯಾಗ ಅದನ್ನು ನಿಯಂತ್ರಣ ಮಾಡ್ತೈತಿ. ಹಾಗೂ ಥ್ರಿಪ್ಸ್ ಜಾಸಿಡ್ಸ್ ಅಂತ ಬರ್ತಾವೆ. ಮತ್ತು ಇತರ ಸಕ್ಕಲ್ ಹುಳುಗಳು ಬರ್ತಾವಲ್ಲ ಅವನ್ನೆಲ್ಲ ನಾಶ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತಾರೆ. ಇದ್ರಾಗ ಸಕ್ರಿಯ ಘಟಕಗಳು ಯಾವುದಪ್ಪ ಅಂದ್ರೆ ಪ್ರೊಪೋನಿಸಸ್ 40% EC ಐತಿ. ಹೊಳ್ಳಿ ಇದು ಏನೈತಪ್ಪ ಅಂದ್ರೆ ಅಗ್ರಣು ಫಾಸ್ಫೇಟ್ ವರ್ಗದ ಕೀಟನಾಶಕ. ನರತಂತ್ರವನ್ನು ಇರ್ತದಲ್ಲ ಅದನ್ನು ನಿಲ್ಲಿಸುವಂಥ ಮೂಲಕ ಕೀಟಗಳನ್ನು ಕೊಲ್ತತಿದೆ. ಮತ್ತು ಇದ್ರಾಗ ಇನ್ನೊಂದು ಘಟಕ ಯಾವುದೈತಪ್ಪ ಅಂದ್ರೆ ಸೈಪಮೆಥ್ರಿನ್ ಅಂತ 4% EC ಐತೆ ಬರುತ್ತೆ. ಇದೇನು ಮಾಡುತ್ತಪ್ಪ ಅಂದ್ರೆ ಪೈರಾಥ್ರಾಯ್ಡ್ ವರ್ಗದ ಕೀಟಗಳ ನರತಂತ್ರಗಳ ಸೋಡಿಯಂ ಕೊಲ್ಲುವ ಮೂಲಕ ನಿಯಂತ್ರಣ ಮಾಡ್ತದೆ. ಅಂದ್ರೆ ರಿಸಲ್ಟಿಂಗ್ ಪ್ಯಾರಲೈಸ್ ಆ್ಯಂಡ್ ಡೆತ್ ಅಂತ ಬರ್ತೈತಿ. ಅದನ್ನೆಲ್ಲ ಕೊಲ್ಲುವ ಮೂಲಕ ನಿಯಂತ್ರಣಗಳನ್ನ ಮಾಡ್ತೈತಿ. ಇದರ ರೋಗದ ಗುಣಲಕ್ಷಣಗಳನ್ನ ಹೆಂಗೆ ಕಂಡುಹಿಡಿದಪ್ಪ ಅಂದ್ರೆ ಇದರಿಂದ ಎಲೆಗಳ ಬಿಳಿ ಸಿಲ್ವರ್ ಬಣ್ಣಕ್ಕೆ ಬರ್ತಾವೆ ಕಣ್ಣುಗಳು. ಹಾಗೂ ಎಲೆಯ ತುದಿ ಭಾಗ ಇರ್ತೈತಲ್ಲ ಅದು ಒಣಗ್ತೈತಿ. ಮತ್ತು ಬಿಳಿ ಕಪ್ಪು ಚುಕ್ಕೆ ರೋಗ, ಬಿಳಿದು ಒಂದು ಕಪ್ಪು ಚುಕ್ಕಿ ಅಂತ ಇರ್ತಲ್ಲ ಅದು ಬೀಳ್ತೈತಿ. ಬೆಳವಣಿಗೆ ಮತ್ತು ನಿಧಾನಗತಿಯಲ್ಲಿ ಆಗ್ತೈತಲ್ಲ ಇಳಿಕೆ ಇದೆ. ಮತ್ತು ಹಳದಿ ಬಣ್ಣಕ್ಕೆ ತಿರುಗೋದು ಇದೆಲ್ಲ ಇದಕ್ಕೆ ರೋಗದ ಸೂಚನೆಯನ್ನು ತೋರಿಸುತ್ತೆ. ಇದು ಎರಡನೇದು ವೆಲಾಗ್ರೋಮ್ಯಾಕ್ ಎಕ್ಸ್ಟ್ರಾ ಅಂತ ಬರುತ್ತೆ. ಈ ಉತ್ಪನ್ನ ಯಾರು ತಯಾರು ಮಾಡ್ತಾರಪ್ಪ ಅಂದ್ರೆ ವೆಲಾಗ್ರೋ ಕಂಪ್ನಿಯವ್ರು ರೆಡಿ ಮಾಡ್ತಾರೆ. ಸ್ವೀಡ್ ಎಕ್ಸ್ಟರ್ನಲ್ ಆ್ಯಪೆಲೆಕ್ಸಿಗೆ 90 ಅಂತ ಬರ್ತೈತಿ. ಆಧಾರಿತ ಪ್ಲಾಂಟ್ ಬಯೋ ಪ್ರಾಡಕ್ಟ್ ಇದೆ. ಇದನ್ನು ಯಾವ ಕಾರಣಕ್ಕೆ ನಾವು ಉಪಯೋಗಿಸ್ತಾರಪ್ಪ ಅಂದ್ರೆ ಸಿಗೂಡ್ ಮರಳು ಹದಿತ ಮತ್ತು ಎಕ್ಸ್ಟ್ರಿಕ್ ಆಗಿದ್ದ ನೆಲದಲ್ಲಿ ಅಥವಾ ಹಾರ್ಡ್ ಪರಿಸ್ಥಿತಿಗಳು ಇರ್ತದಲ್ಲ ಅಲ್ಲಿ ಬೆಳೆಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡ್ತೈತಿ. ಮತ್ತು ಬೆಟಾನಿಟ್ ಮೆನಿಟಾಲ್ ಅಮ್ಯುನಿಮಲ್ ಆ್ಯಸಿಡ್ ಅಂತ ಬರುತ್ತೆ. ಪ್ರೋಟೀನ್ಗಳು ಇರ್ತಾವೆ. ಮತ್ತು ಇವುಗಳ ಬೆಳೆಗಳಲ್ಲಿ ಬೆಳವಣಿಗೆ, ಉತ್ಪಾದನೆ, ಸಮತೋಲನ ಹಾಗೂ ಮತ್ತು ಒತ್ತಡದ ಪರಿಸ್ಥಿತಿ ಅಂದ್ರೆ ಜಾಸ್ತಿ ಮಳೆ ಆಗೋ ಟೈಮ್ ಇರುತ್ತಲ್ಲ ಅಂಥ ಪರಿಸ್ಥಿತಿಗಳಿಗೂ ಬೆಳೆಗಳನ್ನು ಸಂರಕ್ಷಣೆ ಮಾಡ್ತೈತಿ. ಹೆಚ್ಚಿನ ಉಷ್ಣತೆ, ಉಪ್ಪಿನ ಮಟ್ಟ ಮತ್ತು ಭಾರವಾದ ಪರಿಸ್ಥಿತಿ ಇದನ್ನೆಲ್ಲ ಹದಗೆಟ್ಟಿರ್ತೈತಲ್ಲ ಅಂಥ ಟೈಮ್ನಾಗ ಇದೆಲ್ಲ ಯೂಸ್ ಮಾಡ್ತೈತಿ. ಬೆಳೆಗಳ ಸುರಕ್ಷಿತವಾಗಿ ಕಾಪಾಡೋದು ಇದರದ್ದು ಮೇನ್ ಕೆಲಸ. ಹಾಗೂ ಈರುಳ್ಳಿ ಬೆಳೆಗಳಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ಮಣ್ಣು ಸಡಿಲಿಕೆ ಅಂದ್ರೆ ಬೇರುಗಳ ಬಿಗಿ ಬಿಡ ನೆಲ ಎಲ್ಲ ರೆಪ್ಪೆ ಇಟ್ಟಿದಂಗೆ ಆಗಿರ್ತೈತಲ್ಲ ಅವಾಗ ಮಣ್ಣುಗಳನ್ನು ಸಡಿಲಿಕೆ ಮಾಡೋಕ್ಕೆ ಹೊಳೆ ಕಾಂಡಗಳ ಅಭಿವೃದ್ಧಿ ಮಾಡೋಕ್ಕೆ ಇದು ತುಂಬ ಸಹಕಾರಿ ಆಗ್ತೈತಿ. ವೆಲಾಗ್ರೋ MC ಎಕ್ಸ್ಟ್ರಾನ ನಿಮ್ಮ ಬೆಳೆಗಳಲ್ಲಿ ಆರಂಭಿಕ ಹಂತದಲ್ಲೂ ಉಪಯೋಗಿಸ್ಬೋದು ಹಾಗೂ ಮಧ್ಯಮ ಹಂತದಲ್ಲಿವರೆಗೂ ಉಪಯೋಗಿಸ್ಬೋದು. ಇದನ್ನು ಉಪಯೋಗಿಸೋದ್ರಿಂದ ಸಸ್ಯದ ಬೆಳವಣಿಗೆ ಇರ್ತಲ್ಲ ಉತ್ಪಾದನೆ, ಸಮತೋಲನ, ಒತ್ತಡ, ರೋಗ ನಿರೋಧಕ ಶಕ್ತಿ, ಹಿತಕಾಯ, ಉಯ್ಯಲೆ ಉಪ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಪರಿಣಾಮಕಾರಿಯಾಗಿ ಬೀರ್ತೈತಿದೆ ವೆಲಾಗ್ರೋಮ್ಯಾಕ್. ಮತ್ತು ನಮ್ಮ ಬೆಳೆಯೊಳಗೆ ತೇವಾಂಶದ ಕೊರತೆ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ಅದನ್ನು ತೇವಾಂಶ ಕೊರತೆ ಬಾರದಂಥ ರೀತಿಯಲ್ಲಿ ಬೆಳೆಗಳನ್ನ ಸುರಕ್ಷಿತವಾಗಿ ಕಾಪಾಡೋದು ಇದರದ್ದು ಮೇನ್ ಕೆಲಸ ಆಗಿರ್ತೈತಿ. ಇನ್ನು ಮೂರನೇದು ಯಾವುದಪ್ಪ ಅಂದ್ರೆ ರೆಂಡಮಿಲ್ ಗೋಡ. ಈ ರೆಂಡಮಿಲ್ ಗೋಡ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಾಗ ಹೇಳಿನಿ. ಇದರೊಳಗೆ ಇದು ಕಾಂಬಿನೇಷನ್ ಆಗಿ ವರ್ಕ್ ಆಗ್ತೈತಿ. ಮೆಟಾಲಿಕ್ಸ್ ಮತ್ತು ಮ್ಯಾಂಕೋಜಿಬ್. ಇದ್ರೊಳಗೆ ಮ್ಯಾಂಕೋಜಿಬ್ 64% ಇರ್ತೈತಿ. ಮೆಟಾಲಿಕ್ಸಿ 4% ಇರ್ತೈತಿ. ಇವೆರಡು ಕಾಂಬಿನೇಷನ್ ಆಗಿ ವರ್ಕ್ ಮಾಡ್ತಾವೆ. ಇದೊಂದು ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಅಂದರೆ ಕಾಂಬಿನೇಷನ್ ಆಗಿ ವರ್ಕ್ ಮಾಡೋ ಇದು ಫಂಗಿಸೈಡ್ ಇದೆ. ಸೆಂಟಮಿಕ್ ಮತ್ತು ಕಾಂಟ್ಯಾಕ್ಟ್ ಫಂಗಿಸೈಡ್. ಇದನ್ನು ಉಪಯೋಗದಿಂದ ಆಗುವ ಲಕ್ಷಣಗಳು ಏನಪ್ಪ ಅಂದರೆ ರೆಂಡಮಿಲ್ ಗೋಲ್ಡ್ನಿಂದ ಇದನ್ನು ಈರುಳ್ಳಿ ಬೆಳೆಯಲ್ಲಿ ಡೌನಿ ಫೋಲಿ ಅಂತೇಳಿ ರೋಗ ಬರ್ತದೆ. ಸುತ್ತ ಹಿಂಗೆ ಡೌನ್ ಆಗೋದು ಮಡ್ಚಿ ಬೀಳೋದು ಅಂಥ ರೋಗಿಗಳು ಜಾಸ್ತಿ ಉಪಯೋಗಿಸ್ತಾರೆ. ಈರುಳ್ಳಿ ಬೆಳೆಯಲ್ಲಿ ಸೈಂಟಿಫಿಕ್ ಕಾಂಟ್ಯಾಕ್ಟ್ ಆ್ಯಕ್ಷನ್ ಒಳಗೆ ಪ್ರವೇಶಿಸಿ ರೋಗ ನಿಯಂತ್ರಣ ಮಾಡ್ತೈತೆ. ಮತ್ತು ಇದನ್ನು ಬೀಜೋಪಚಾರದಾಗೂ ಮಾಡ್ತಾರೆ ಮತ್ತು ಬೀಜದ ಮಧ್ಯದೊಳಗೆ ಮಾಡ್ತಾರೆ. ನಮ್ಮ ಸೈಡ್ ಬೀಜೋಪಚಾರ ಯಾರೂ ಮಾಡಲ್ಲ.
ಹೊಳ್ಳಿ ಇದನ್ನು ಉಪಯೋಗ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಕತಿ. ಇದು ಚಲೋ ಐತಿ. ಮತ್ತು ಇದನ್ನು ನಾವು ಉಪಯೋಗ ಮಾಡೋದಂದ್ರೆ ಯಾವ ರೋಗಗಳ ತಡೆಗಟ್ಟಬಹುದಪ್ಪ ಅಂದ್ರೆ ಡೌನಿ ಮಿಲ್ಡಿ ಅತ್ತೆ ಬರ್ತೈತಿ, ಡಂಪಿಂಗ್ ಆ್ಯಪ್ ಎರ್ಲಿ ಅತ್ತೆ ಬರ್ತೈತಿ, ಲೀಟ್ ಬಿಳಿತತೆ ಬರ್ತೈತಿ, ಮತ್ತು ನೆರಳೆ ಕಪ್ಪು ಚುಕ್ಕ ರೋಗ ಅಂತ ಬರ್ತೈತಿ. ಇದು ಮತ್ತು ಕನ್ನಡದಾಗ ಜಿಲೇಬಿ ರೋಗ ಅಂತಾರೆ, ಸುರುಳಿ ರೋಗ, ಈ ಥರ ಇನ್ನೇನು ನೋಡಿರಿ. ಒಂದು ಕ್ಯಾನಿಗೆ ಒಂದು ಇದರಲ್ಲಿ 8 ಚರ್ಗಿ ಹಾಕೊಂಡಿ ನಾವು. 9 ಕ್ಯಾನ್ ಹಾಕತ್ತಂದ್ರೆ ಅವರು ಇಲ್ಲೈದು ನೋಡ್ರಿ. ಇದರಲ್ಲಿ 8 ಚರ್ಗಿ ಹಾಕೊಂಡಿವಿ. ಪ್ರತಿ ಪಂಪಿಗೆ ಒಂದು ಎಕರೆ ಹಾಕತ್ತನ ಇದು. ಹಾಂ, 1 ಎಕರೆ ಹಾಕತ್ತಿ. ಸ್ವಲ್ಪ ಕಡಿಮೆ ಬೀಳ್ತೈತಿ. ಮ್ಯಾಗ ಹೊಳ್ಳಿ ಇನ್ನೊಂದಿಟ್ಟು ಹಾಕೋತೀವಿ. ಹಿಂಗೆ ಜಳಗಿ ಹಾಕದನ ಕಾಯಿ ಬರುತ್ತೆ ನಮ್ಮ ಮಕ್ಕಳಿಗೆ. ಫುಲ್ ಹೊತ್ಕೊಳಾಕ್ತಾರೆ. ಬರಸಲಿ ಬಡ ಬಡ ಜೋಗ್ಯ 2 ಪಂಪ್ ಹೊಡ್ಯಾಕ್ತಾರೆ ಇವರು ಅಣ್ಣತಮ್ಮ. ಸ್ವಲ್ಪ ಹಾಕೋ. ಆದ್ರೆ ಹೊಡಿ ಟೈಮ್ ತಪ್ಸಾರ ಅಡಿಸ್ಕೊಂಡ್ರು 10 ಮ್ಯಾಗ ಹೊಡ್ಯಾಕ್ತಾರೆ. ಯಾರು ಈ ಟೈಮ್ ಹೊಡ್ಯಾಕ್ ಹೋಗ್ಬೇಡ್ರಿ. ಸ್ವಲ್ಪ ಜಲ್ದಿನ ಹೊಡ್ಕೊರಿ ಎಲ್ಲರೂ. 8 ಅಂದ್ರೆ ಸ್ಟಾಪ್ ಮಾಡಿಬಿಡ್ರಿ. ಫುಲ್ ನೆತ್ತಿ ಒಂದು ಭಾಳ ಸುಟ್ಟತ್ಲಿ ಅದು. ನಿತ್ ನೋಡಿ ನಿಧಾನ ಕೊಟ್ಟು ಏನು 9 ಕ್ಯಾನ್ ಅದ ಹಂಗಾರು ಹಿಂಗೆ ಆಗ್ಬಿಡುತ್ತ. ಏನೈತಿ ಎಲ್ಲರೂ ನಿಧಾನ ಕೊಟ್ಟು ಬಿಡ್ರಿ. ಅಂತಲ್ಲಿ ಹಿಂಗೆ ರೋಗ ಇದ್ದಲ್ಲಿ ಒಂದು ಜಾಸ್ತಿ ಇಡ್ರಿ, ಬಿಡ್ಬೇಡ ಹಂಗೆ. ಸ್ವಲ್ಪ ನೆತ್ತಿ ಸ್ವಲ್ಪ ಭಾಳ ಸುಟ್ಟತ್ತಲ್ಲ, ಹಂಗಾಗಿ ರಿಕವರಿ ಹಾಕೋದತ್ತೆ. ಕೊಟ್ಟಾನ ಮೇಲೆ 1300 ರೂಪಾಯಿ ತೊಗೊಂಡಲ್ಲಮ್ಮ. 1400 1450 ರೂಪಾಯಿ ತೊಗೊಂಡ ನೀವು 3ಕ್ಕೆ. ಚಲೋ ಅದ ಅವೆಲ್ಲ ಇವೆಲ್ಲ ಕಂಟೆಂಟ್ ಎಲ್ಲ. ರಿಸಲ್ಟ್ ಹೆಂಗೆ ಬರ್ತೈತಿ ಒಂದು 8 ದಿನ ಬಿಟ್ಟಿದ್ದನ್ನ ಭಾಳ ವಿಡಿಯೋ ಮಾಡಿ ಹಾಕ್ತೀನಿ. ರಿಸಲ್ಟ್ ಹೆಂಗೆ ಅಂತ ನೋಡಾಕ್ತೀರಿ. ನೀವು ಪ್ರಯೋಗ ಮಾಡ್ಕೊರಿ. ಹಿಂಗೆಲ್ಲ ಕ್ಲೈಮೇಟ್ ಐತಿ. ಕ್ಲೈಮೇಟ್ ಎಲ್ಲ ಸಪೋರ್ಟ್ ಕೊಡ್ತಿಲ್ಲ. ಬಿಸಿಲು ಬಿದ್ದರೆ ಇದೆಲ್ಲ ನಮ್ಗೆ ರಿಸಲ್ಟ್ ಅನ್ನಿಸ್ತಾವೆ ಯಾವ ಎಣ್ಣೆ ಹೊಡೆದ್ರು. ಬಟ್ ಬಿಸಿಲು ಬೀಳಕ್ಕೆ ತಯಾರಿಲ್ಲ. ನಮ್ಮನ್ನ ಇನ್ನೂ 4 ದಿನ ಮಳೆ ಹೇಳ್ಯಾರಲ್ಲ, ಹಾಗಾಗಿ ಇದು ಈ ಎಣ್ಣೆ ಹೊಡೆದ್ರೆ ಸ್ವಲ್ಪ ಕೆಲಸ ಮಾಡ್ತೈತಿ ಕಡಿಮೆ. ಅದ್ರ ಸಡನ್ಲಿ ರಿಸಲ್ಟ್ ತೋರಿಸಲ್ಲ. ಸ್ವಲ್ಪ ಬಿಸಿಲು ಬಿತ್ತಂದ್ರೆ ನಮಗೂ ರಿಸಲ್ಟ್ ಅನ್ನಿಸ್ತೈತಿ. ನೋಡಿರಿ ಎಲ್ಲ ಫುಲ್ ಎಲ್ಲ ಮಾಡಾಗ್ಬಿಡತ್ವ. ಇವಾಗ ಟೈಮ್ ಪ್ರೆಸೆಂಟ್ ನೋಡಿದ್ರೆ 11:30 ಗಂಟೆ ಆಗೈತಿ. ಇವಾಗ ನೋಡ್ರಿ ಎಲ್ಲ ಕ್ಲೌಡ್ ಎಲ್ಲ ಫುಲ್ ಐತಿ. ಹಿಂಗಾಗಿ ಬಿಸಿಲು ಬೀಳ್ಲಿಕ್ಕಂದ್ರೆ ರೋಗ ಜಲ್ದಿ ಕಡಿಮೆ ಆಗಂಗಿಲ್ಲ. ಸ್ವಲ್ಪ ರೋಗಿನ ಸೆಕಾಣು ಐತಿ. ಹಾಗಾಗಿ ಅದ್ರ ಕೂಡ ನಮ್ದು ಸ್ವಲ್ಪ ಹೆಡಕ್ಕೆ ಸಣ್ಣ ಐತಲ್ಲ, ಇಲ್ಲಿ ಐತೆ ನೋಡ್ರಿ. ಇದು ಹಿಂಗೆ ಹೆಡಕ್ಕೆ ಸಣ್ಣ ಐತೆ ನೋಡಿದ. ಇದು ಹೆಡಕ್ಕೆ ಸಣ್ಣ ಐತಿ. ಇವೆಲ್ಲ ಗಡ್ಡೆಗೂ ಸ್ವಲ್ಪ ಪೊಸಿಷನ್ ಹಿಂಗೆ ಇದೆಲ್ಲ ದೀಪ ಆಗ್ಲತ್ತೆ ಕೊಟ್ಟಾರ. ಏನಿಲ್ಲ, ಆದಷ್ಟು ನಾವು ಎಷ್ಟು ಜಲ್ದಿ ಯಾವುದೋ ಒಂದು ರೋಗಕ್ಕಾದರೂ ನೋಡ್ಕೊಂಡು ಸಡನ್ಲಿ ಪರಿಹಾರ ಮಾಡ್ಕೋತೀವಲ್ಲ, ಕಂಡು ಹಿಡಿದು ಹೊಡ್ಕೋತೀವಲ್ಲ, ಅದು ಬೆಟ್ರ್. ಇದ್ರಾಗ ಮತ್ತೊಂದು ಗಾಡಿ ಆಗೈತಿ. ಗಾಡ್ಯದಲ್ಲಿ ಯಾರು ಜಾಸ್ತಿ ಎಣ್ಣೆ ಭಾಳ ಹಿಡಿಯಾಕೆ ಹೋಗ್ಬೇಡ್ರಿ. ಹಿಂಗೆ ಆಗೈತೆ ನೋಡ್ರಿ, ಗಾಡಿನೂ ಆಗೈತಿ. ಒಂದೊಂದು ಕಡೆ ಹೆಂಗಂದ್ರೆ ಸಣ್ಣ ದೊಡ್ಡದ ಬೀಜ ಇರ್ತಾವಲ್ಲ, ಗಾಡ್ಯದಲ್ಲಿ ಸ್ವಲ್ಪ ಎಣ್ಣೆ ಯಾರು ಜಾಸ್ತಿ ಹಿಡಿಯಾಕೆ ಹೋಗ್ಬೇಡ್ರಿ. ತೇಲ ಸ್ಪ್ರೇ ಮಾಡಿರಿ. ಎಲ್ಲಿ ರೋಗ ಜಾಸ್ತಿ ಬಿದ್ದಿರುತ್ತಲ್ಲ ಅಲ್ಲಿ ಸ್ವಲ್ಪ ತಪ್ಪ ನಾವು ಹೊಡ್ರಿ. Subscribe to my channel. Thank you for watching.